ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಹೇಳ್ತಿರೋದು ಇದರಲ್ಲೂ ನೀವು ರಾಜಕೀಯ ತರಬೇಡಿ. ಮಹಿಳೆಯರು ನಿಜಕ್ಕೂ ಸಂಭ್ರಮ ಪಡುವಂಥ ಸಮಯ. ನೀವು ದೇಶದ ಎಷ್ಟು 48% ಅಲ್ವಾ ಮಹಿಳೆಯರೇ ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ಇದಕ್ಕೆ ವಿರೋಧ ಮಾಡಿದವರು ಮುಂದಕ್ಕೆ ಅವ್ರಿಗೆ ಸಿಗುತ್ತೆ ಅಷ್ಟೇ ಹೇಳ್ತೀನಿ. ಅದರ ಜೊತೆಗೆ ಒಂದು ಕೊನೆಯದಾಗಿ ಹೇಳ್ಬೇಕಂದ್ರೆ ಇವ್ರದ್ದು ಒಂದು ಮಾತು ಹೇಳಿ ಮುಗಿಸ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಿ ಪೊಲಿಟಿಕಲ್ ಗಿಮಿಕ್ ಅಂತ. ಏನ್ರಿ ಇದು ಪೊಲಿಟಿಕಲ್ ಗಿಮಿಕ್? ವರ್ಷ ಎಲೆಕ್ಷನ್ ಬರ್ತಾ ಇರುತ್ತೆ. ಪೊಲಿಟಿಕಲ್ ಗಿಮಿಕ್ ಆಗ್ರಿ ನಮ್ಮಲ್ಲಿ ಮೊನ್ನೆ ಎಲೆಕ್ಷನ್ ಆಗ್ತಾ ಇತ್ತಲ್ಲ, ಕೇರಳ ಬೇರೆ ಕಡೆ ಎಲ್ಲ ಆಯ್ತು, ಅದ್ರ ಮೊದಲೇ ಮಾಡ್ತಾ ಇದ್ವಲ್ಲ, ಇಷ್ಟೆಲ್ಲ ಎಲೆಕ್ಷನ್ ಆಯ್ತು. ಪೊಲಿಟಿಕಲ್ ಗಿಮಿಕ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ ಮೇಡಮ್. ಅಲ್ಲ ಮಲ್ಲಿಕಾರ್ಜುನ ಓಕೆ, ಅದ ಆಮೇಲೆ ಬರೋಣ ಆ ವರ್ಷನ್ಗೆ. ಪ್ರಶಾಂತಿ ಮೇಡಮ್, ನೀವು ನಿಮ್ಮ JDS ನ ನಿಲುವೇನು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಾನು ಇವತ್ತು ದೇವೇಗೌಡರ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಒಂದು ವಿಚಾರ ಅಂದರೆ 96 ಇದೇನು ಅಂಗೀಕಾರ ಆಯಿತು, ಅಧಿಕೃತವಾಗಿ ಅಂಗೀಕಾರ ಆಗಿರೋದು ದೇವೇಗೌಡರು ಮಾಡಿರೋದಕ್ಕೇನೆ ಇವತ್ತು ಅಧಿಕೃತವಾಗಿ ಅಂಗೀಕಾರ ಆಗಿದೆ. ಇದೇನಾಗಿದೆ ಅಂದರೆ ಇದ್ರ ಕತೆ ಇದೆ ಅಲ್ಲ, ಹೆಚ್ಚು 15 ವರ್ಷಗಳ ಕಾಲ ಕತೆ ಇದು. ದೇವೇಗೌಡರು ಮುಂಚಿತವಾಗಿಯೇ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಾಗ ಅವರಿಗೆ ಪತ್ರ ಒಂದು ಬರೆದಿರ್ತಾರೆ. ಏನಂತ, ಈ ರೀತಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ನೀಡಬೇಕು, ಅವರಿಗೆ ಪ್ರತಿಯೊಂದು ಪಂಚಾಯತ್ತಲ್ಲಾಗಲಿ ಸಂಸ್ಥೆಗಳಲ್ಲಾಗಲಿ ಸ್ಥಳೀಯ ಸಂಸ್ಥೆಗಳಲ್ಲಾಗಲಿ ಅವರಿಗೆಲ್ಲ 33% ಮೀಸಲಾತಿ ಕೊಡಬೇಕು. ಇವಾಗ ಶಿಕ್ಷಣದಲ್ಲಾಗಲಿ ಸ್ಥಳೀಯ ಬೇರೆ ಪಂಚಾಯತ್ ಎಲೆಕ್ಷನ್ಗಳಲ್ಲಿ 50% ಕೊಡಬೇಕು ಅಂತ ಅವರು ಅವಾಗಿಂದ ಆಗಲೇ ನರಸಿಂಹರಾವ್ ಅವರಿಗೆ ಪತ್ರವನ್ನು ಬರೆದಿದ್ದು ಇವತ್ತಿಗೂ ಕೂಡ ಅದು ನಮ್ಮ ಹತ್ರ ಪುರಾವೆಗಳಿವೆ. ದೇವೇಗೌಡರು ಮಾಡಿರುವಂತಹ ಹೋರಾಟ ಈ ವಿಚಾರದಲ್ಲಿ ಇವತ್ತಿಗೆ ನಾವೆಲ್ಲ ಹೆಮ್ಮೆ ಪಡಬೇಕು. ಸೆಪ್ಟೆಂಬರ್ 12, 96 96 ಏನಿದೆ ಅವತ್ತು ನಮ್ಮ ರಾಜ್ಯದಲ್ಲಿ ಅಂಗೀಕಾರವಾಗುತ್ತೆ. ಪ್ರತಿಯೊಬ್ಬರಿಗೂ 33% ಅಂಗೀಕಾರ ಮಾಡ್ತಾರೆ. ಕರ್ನಾಟಕ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ದೇವೇಗೌಡರು ಪ್ರಧಾನಿ CM ಆದಾಗ ಅವರು ಅಂಗೀಕಾರ ಮಾಡ್ತಾರೆ. ನಂತರ ಇದು ಎಲ್ಲ ಕಡೆ ಜಾರಿಯಾಗಬೇಕು, ಇಡೀ ದೇಶದಲ್ಲಿ ಜಾರಿಯಾಗಬೇಕು ಅಂತ ಪ್ರಧಾನಮಂತ್ರಿ ಆದಾಗ ಅವರು ಲೋಕಸಭೆಯಲ್ಲಿ ಈ ಒಂದು ಅಂಗೀಕಾರ ಮಾಡೋಕ್ಕೆ ಇಮ್ಮಿಡಿಯೇಟ್ ಆಗಿ ರಮಾಕಾಂತ್ ಕಲಾಪ ಅವರಿಗೆ ಡ್ರಾಫ್ಟ್ ಮಾಡು ಅಂತ ಹೇಳಿ, ಏನು ಮಿನಿಸ್ಟರ್ ಇರ್ತಾರೆ, ಲಾ ಮಿನಿಸ್ಟರ್ ಇರ್ತಾರೆ, ಅವರಿಗೆ ನೀವು ಇಮಿಡಿಯೇಟ್ ಆಗಿ ಡ್ರಾಫ್ಟ್ ಮಾಡಿ ಇದನ್ನ ನಾವು ಲೋಕಸಭೆಯಲ್ಲಿ ಚರ್ಚೆ ಮಾಡಲೇಬೇಕಾಗಿರುವಂತಹ ವಿಷಯ ಅಂತ ಹೇಳಿ ದೇವೇಗೌಡರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇಮಿಡಿಯೇಟ್ ಆಗಿ ವಿತಿನ್ 2-3 days ಅಲ್ಲಿ ಅದು ಡ್ರಾಫ್ಟ್ ರೆಡಿ ಆಗುತ್ತೆ. ಇದು ನ್ಯೂಸು ಎಲ್ಲ ಕಡೆ ಇದೆ. ಇದೆಲ್ಲ ಅಧಿಕೃತವಾಗಿ ಸತ್ಯ ಘಟನೆಗಳು ನಡೆದಿರುವಂಥದ್ದು ನಾನು ನಿಮ್ಮ ಬಳಿ ಹೇಳ್ತಾ ಇರೋದು. ಆಗ ದೇವೇಗೌಡರು ಪ್ರಧಾನಿಯಾಗಿ ಇದು ಮಾಡಲೇಬೇಕು ಅಂತ. ಆದರೆ ಈಗಿರುವಂತಹ ಎಷ್ಟೋ ಜನ ಕಾಂಗ್ರೆಸ್ಗಳು ಆಗಿನ ಕಾಲದಲ್ಲಿ ಇದಕ್ಕೆ ವಿರೋಧ ಮಾಡಿದ್ರು. ಅವಾಗ ನಾವು ಯುನೈಟೆಡ್ ಫ್ರಂಟ್ ಅಲ್ಲಿ ಇದ್ವಿ. ಯುನೈಟೆಡ್ ಫ್ರಂಟ್ ಅಂದ್ರೆ 13 ಪಕ್ಷಗಳ ಒಂದು ಏನು ನಾವು ಕೊಯಲೇಷನ್ ಇತ್ತು. ಆವಾಗ ಒಂದೊಂದು ನಮ್ಮಲ್ಲೇ ಕೆಲವರು ಇಲ್ಲ SC STಗೆ ಕೊಡಬೇಕು, ಹಿಂದುಳಿದ ವರ್ಗಕ್ಕೆ ಮೀಸಲಾತಿಗಳನ್ನು ತರಬೇಕು, ಅವರಿಗೆ ಹೆಣ್ಣು ಮಕ್ಕಳಿಗೆ ತರೋದಕ್ಕಿಂತ SC ST ಈ ಮೀಸಲಾತಿ ಅವರಿಗೆ ಕೊಡಬೇಕು ಅನ್ನೋದು ಕೆಲವು ಒಂದು ಪಕ್ಷಗಳ ಅಭಿಪ್ರಾಯ ಆಗಿತ್ತು. ಸೊ ಆಗ ಆ ಕಾರಣದಿಂದ ಲೋಕಸಭೆಯಲ್ಲಿ ಅದು ಚರ್ಚೆಗೆ ಇಟ್ ವಾಸ್ ಡಿಸಾಲ್ವ್. ಆ ಟೈಮಲ್ಲಿ ಡಿಸಾಲ್ವ್ ಮಾಡಿದ್ರು. ಆದರೆ ದೇವೇಗೌಡರು ಅಷ್ಟು ಪಕ್ಷ 13 ಪಕ್ಷ ಉಳಿದಂತಹ BJP ವಿರೋಧ ಮಾಡಿ ಕೂಡ ಈ ಒಂದು ಅಂಗೀಕಾರ ಆಗಲೇಬೇಕು ಅಂತ ಅವರು ಕೆಚ್ಚೆದೆಯಿಂದ ನಿಂತದ್ದು ದೇವೇಗೌಡರು. ಸೊ ಹಾಗಾಗಿ ನಾನು ದೇವೇಗೌಡರು ವಿಚಾರ ಅವರು ಇವತ್ತಿಗೆ ಹಾಗೇನೆ 2023 ಏನಿದು ಚುನಾವಣೆ ಆಗುತ್ತೆ, 23ರಲ್ಲಿ ಸಾರ್ವತ್ರಿಕ ಚುನಾವಣೆ ಆಗುತ್ತೆ. ಆವಾಗ ಕೂಡ ಅದು ಚುನಾವಣೆಗಿಂತ ಮುಂಚಿತವಾಗಿಯೂ ಕೂಡ ದೇವೇಗೌಡರು ಪತ್ರ ಬರೀತಾರೆ ಪ್ರಧಾನಮಂತ್ರಿ ಮೋದಿ ಅವರಿಗೆ, ಇದನ್ನ ಅಂಗೀಕಾರ ಹೇಗಾದ್ರೂ ಮಾಡಿ, ನಾನು ಇದ್ದಾಗಲೇ ಮಾಡಿ ದಯವಿಟ್ಟು ಅಂತ ಹೇಳಿ ದೇವೇಗೌಡರು ಒಂದು ಪತ್ರವನ್ನು ಬರೀತಾರೆ. ಇದಕ್ಕೂ ಕೂಡ ಪುರಾವೆಗಳಿವೆ. ಅದು ಪತ್ರ ಬರೆದಾಗ ಅವರು ಯೋಚನೆ ಮಾಡ್ತಾರೆ, ಇಷ್ಟು ವರ್ಷಗಳ ಕಾಲ ನೀವು ಇದಕ್ಕೆ ಪ್ರಯತ್ನ ಪಟ್ರ ದೇವೇಗೌಡ್ರೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಆಗ ಮೋದಿ ಅವರು ಪ್ರಶಂಸಿಸ್ತಾರೆ ದೇವೇಗೌಡರಿಗೆ. ಈಗ ಅದನ್ನ ಮಾಡಲೇಬೇಕು ಅನ್ನೋ ಒಂದು ಹಠ, ಇವನ್ ಅವರು ಇದ್ದಾಗಲೇ ಮಾಡಲೇಬೇಕು ಅಂತ ಮೋದಿ ಅವ್ರಿಗೂ ಹಠ ಇದೆ. ಯಾಕಂದ್ರೆ ಅವ್ರು ಇದ್ದಾಗಲೇ ನೋಡ್ಲಿ ಎಲ್ಲ 33% ಹೆಣ್ಣು ಮಕ್ಕಳಿಗೆ ನೀವು ಬಿಲ್ ಪರವಾಗಿದ್ದೀರಿ. ಹೌದು,
ಹೌದು, ನಾವು ಬಿಲ್ ಪರವಾಗೇ ಇದೀವಿ. ಯಾಕಂದ್ರೆ ಇದನ್ನ ಮಾಡಿದ್ದೆ ದೇವೇಗೌಡರಪ್ಪಾಜಿ ಅವರಲ್ವಾ. ಅವ್ರು ಆಗ ಇದ್ದಾಗ ಏನು ಅವ್ರು ಮಾಡಿದ್ರು, ಇವಾಗ ಅದು ಪರವಾಗಿ ಹೆಣ್ಣು ಧ್ವನಿ ಆಗ್ಬೇಕು. ಅವರು ಇಡೀ ಪಂಚಾಯತಿಗಳಿಗೆ ಹೋಗ್ತಾ ಇದ್ರು ದೇವೇಗೌಡರು. ಅಲ್ಲಿ ಹೆಣ್ಣು ಮಕ್ಕಳ ಒಂದು ಶಕ್ತಿ ಬಲವನ್ನ ನೋಡ್ತಾ ಇದ್ರು. ಇವ್ರುಗಳಿಗೆ ಯಾಕೆ ನಾವು ಮೀಸಲಾತಿ ಕೊಡಬಾರ್ದು, ಹೆಣ್ಮಕ್ಳು ಯಾಕೆ ಮುಂದೆ ಬರಬಾರ್ದು ಅನ್ನೋ ಒಂದೇ ಕಾರಣ ಅವ್ರು ಎಲ್ಲ ಕಡೆ ಏನಿದು ರೂಟ್ ನೋಡ್ತಾ ಇದ್ರು. ಅವರು ಗ್ರಾಮಗಳಿಗೆ ಹಳ್ಳಿಗಳಿಗೆ ನೋಡಿದಾಗ ಹೆಣ್ಣು ಮಕ್ಕಳು ಬಹುತೇಕ ಇವಾಗ್ಲೂ ನೋಡಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳೇ ಉತ್ತೀರ್ಣರಾಗ್ತಾ ಇದ್ದಾರೆ ಹೆಚ್ಚು. ಹಾಗಾಗಿ ಅವರು ಹೆಣ್ಣು ಮಕ್ಕಳಿಗೆ ಕೊಡಿ, ಯಾಕೆ ಕೊಡಬಾರ್ದು? ಇವಾಗ ನಾವೆಲ್ಲ ಇಷ್ಟು ಜನ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾ ಇರೋ ಕಾರಣ ದೇವೇಗೌಡರು ಅಂತ ಹೇಳೋದಕ್ಕೂ ಇದು ತಪ್ಪಾಗಲ್ಲ. ಸೊ ಹಾಗಾಗಿ ಇದು ಎಲ್ಲ ಕಾರಣಕರ್ತರೇ ದೇವೇಗೌಡರು ಆಗಿರೋದ್ರಿಂದ ನಾವು ಈ ಪಂಚಾಯತಿ ಎಲೆಕ್ಷನ್ ಅಲ್ಲಾಗ್ಲಿ ಇಲ್ಲ ಇವಾಗಲೂ ಕೂಡ ಕುಮಾರಣ್ಣ ಅವರು ಮೊನ್ನೆ ಈ ವಿಚಾರ ಮಾತಾಡಬೇಕಾದ್ರೆ ಹೌದು ಖಂಡಿತವಾಗಿಯೂ ನಾವು 33% ಬಿಲ್ಲು ಹೆಣ್ಮಕ್ಳಿಗೆ ತರಲೇಬೇಕು ಅಂತ ಕೂಡ ಮೊನ್ನೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ನಮ್ಮ JDS ಪಕ್ಷ ಈ ನಿಲುವಿಗೆ ಬದ್ಧರಾಗಿದ್ದೀವಿ.